ಚೆಲುವಿಕೆಯ ಚೈತನ್ಯವೋ ಪರಿಮಳದ ಪುತ್ಥಳಿಯೋ, ಲತಾಂಗಿಯ ಸುಳಿವೋ ಲಾವಣ್ಯೈಕರಸ ಸಾಕಾರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿಮಥನೋಚ್ಛಲಿತ ಸುಧೆಯೋ, ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರೆಂದುದು ಸುರಸ್ತೋಮ. ಈಕೆಯೆಂದುದಿಸಿದರೆ ಮದನಂಗೇಕೆ ದೇಹತ್ಯಾಗಬಹುದು, ಪಿನಾಕಿ ನೆರೆ ವೈರಾಗ್ಯದಲ್ಲಿ ಹೋಗುವನೆ ತಪೋವನವ. ಸಾಕು ಗೌತಮ ಮುನಿಯ ಮುಳಿಸಿನ ಕಾಕು ನುಡಿ ಫಲಿಸುವುದೇ ಎನ್ನುತ್ತ, ನಾಕಪತಿರಂಭಾದಿ ಸತಿಯರ ನೋಡಿದನು ನಗುತ್ತಾ. ತಂದರ ಪಾಂಚಾಲಯನು ಹೊನ್ನಂದಣದಲ ಸ್ಥಾನ ಸೀಮೆಗೆ, ಮುಂದೆ ಸಿಂಹಾಸನದ ಸಾಲ ಮಹಾಮಹೇಶ್ವರರ. ಸಂದಣಿಯಲವರವರ ನಿವರವರೆಂದು ವಿವರಿಸಬೇಕೆನುತ, ನೃಪನಂದನನು ಹೊದ್ದಿದನು ಕಮಲಾನನೆಯ ದಂಡಿಗೆಯ. ತಂಗಿ ನೋಡವು ತಾಯೆ ನಿನ್ನಯ ಕಂಗಳೊಲಿವರೆ ಚಿತ್ತವಾರ್ಧಿತ, ರಂಗದಲ್ಲಿ ತೂಗುವರೆ ತೋರುವೆನ್ ಅವನಿ ಪಾಲಕರ. ಇಂಗಿತದಲವರಂತರಂಗವನಂಗ ಒಟ್ಟದ ಬಳಕೆಯನು, ಬಹಿರಂಗದಲ್ಲಿ ನೀನರಿಯನುತ ನುಡಿದನು ನಿಜಾನುಜಗೆ. ಈತ ದುರ್ಯೋಧನ ಮಹೇಶ್ವರ, ಈತ ದುಶ್ಯಾಸನನು ದುರ್ಜಯನೀತ, ದುಶ್ಯಳನೀತ ದುಸ್ಸಹನೀತ ಚಿತ್ರರಥ. ಈತ ದುರ್ಮದ ಈತ ಚಿತ್ರಕನೀತಗಳು ಕುರುವಂಶದಲ್ಲಿ ವಿಖ್ಯಾತರವಲೆ ನಿರೀಕ್ಷಿಸ. ಧೃತರಾಷ್ಟ್ರ ನಂದನರ. ದ್ರೌಪದಿಯು ಚೈತನ್ಯ ಪಡೆದ ಸೌಂದರ್ಯ ಪರಿಮಳದ ಪುತ್ಥಳಿ. ಇವಳ ಸುಳಿವು ಲಾವಣ್ಯವೇ ಆಕಾರ ತಾಳಿ ವಿಲಾಸವನ್ನು ಬೀರುವಂತಿದೆ. ಶೃಂಗಾರ ಸಮುದ್ರವನ್ನು ಕಡೆದಾಗ ಹೊರಬಂದ ಅಮೃತವಿವಳು. ಇವಳನ್ನು ಪಡೆದವನು ಕೃತಕೃತ್ಯನಾಗುತ್ತಾನೆ ಎಂದು ದೇವತೆಗಳು ಉದ್ಘರಿಸಿದರು. ದೇವೇಂದ್ರನು ರಂಭೆಯೇ ಮೊದಲಾದವರನ್ನು ನೋಡಿ ನಗುತ್ತಾ ಹೀಗೆಂದು ಹೇಳಿದನು, ಇವಳು ಆಗ ಹುಟ್ಟಿದ್ದಿದ್ದರೆ ಇವಳನ್ನು ನೋಡಿದ ಶಿವನು ತಪೋವನಕ್ಕೆ ಹೋಗುತ್ತಿದ್ದನೆ, ಶಿವನು ಮನ್ಮಥನನ್ನು ಸುಡುತ್ತಿದ್ದನೆ. ಅದೂ ಬೇಡ, ಇವಳು ಅಹಲ್ಯೆಯಾಗಿದ್ದರೆ ಇವಳನ್ನು ನೋಡಿದ ಗೌತಮನು ನನಗೆ ಶಾಪವನ್ನೇ ಕೊಡುತ್ತಿರಲಿಲ್ಲ. ಸ್ವಯಂವರ ಮಂಟಪಕ್ಕೆ ದ್ರೌಪದಿಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದಾದ ಮೇಲೆ ಅಲ್ಲಿ ಸಿಂಹಾಸನಗಳ ಮೇಲೆ ಮಹಾರಾಜರು ಸಾಲಾಗಿ ಕುಳಿತಿದ್ದವರನ್ನು ಇವರು ಯಾರೆಂದು ದ್ರೌಪದಿಗೆ ವಿವರಿಸಬೇಕೆಂದು ದೃಷ್ಟದ್ಯುಮ್ನನು ದ್ರೌಪದಿಯ ಬಳಿಗೆ ಬಂದನು. ತಂಗಿ, ಈ ರಾಜರನ್ನು ನಿನಗೆ ತೋರಿಸುತ್ತೇನೆ. ನಿನ್ನ ಕಣ್ಣುಗಳು ಇವರಿಗೆ ಒಲಿಯುವವೋ ಇಲ್ಲವೋ, ಇಂಗಿತ ಅವರ ಅಂತರಂಗವನ್ನೂ ಹೊರನೋಟದಿಂದ ಅವರ ಅಂಗಸೌಷ್ಠವವನ್ನೂ ನಿರ್ಧರಿಸು ಎಂದು ದೃಷ್ಟದ್ಯುಮ್ನನು ದ್ರೌಪದಿಗೆ ಹೇಳಿದನು. ಇವನು ರಾಜನಾದ ದುರ್ಯೋಧನ, ಇವನು ದುಶ್ಯಾಸನ, ಇವನು ದುರ್ಜಯ, ಇವನು ದುಶ್ಯಳ, ಇವನು ದುಸ್ಸಹ, ಇವನು ಚಿತ್ರರಥ, ಇವನು ದುರ್ಮದ, ಇವನು ಚಿತ್ರಕ. ಧೃತರಾಷ್ಟ್ರನ ಮಕ್ಕಳಾದ ಇವರು ಕುರುವಂಶದವರು, ಪ್ರಖ್ಯಾತರು. ಇವರನ್ನು ನೋಡು ಎಂದು ದೃಷ್ಟದ್ಯುಮ್ನನು ದ್ರೌಪದಿಗೆ ಹೇಳಿದನು.